ಇನ್ನು ಕಾಂಗ್ರೆಸ್ಸಿನ ಒಳಗಡೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ದೆಹಲಿಯಲ್ಲೂ ಮತ್ತು ಬೆಂಗಳೂರಿನಲ್ಲೂ ಕಾಂಗ್ರೆಸ್ ರಾಜಕೀಯ ಗರಿಗೆದರಿದೆ. ಸಂಪುಟ ಪುನರ್ರಚನೆಗೆ ಪಟ್ಟು ಹಿಡಿದು ಒಂದಷ್ಟು ಶಾಸಕರು ಈಗಾಗಲೇ ದೆಹಲಿ ತಲುಪಿದ್ದಾರೆ. ಬೆಂಗಳೂರಿನಲ್ಲಿ ಖರ್ಗೆಯನ್ನ ಭೇಟಿಯಾದರು ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾದರು ಡಿಸಿಎಂ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿ ಚರ್ಚೆ ಮಾಡಿದರು. ಸದಾಶಿವನಗರದ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ದೆಹಲಿಗೆ ತೆರಳೋದಕ್ಕೂ ಮುನ್ನ ಖರ್ಗೆಯನ್ನ ಭೇಟಿಯಾಗಿ ಡಿಸಿಎಂ ಚರ್ಚೆ ನಡೆಸಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ಒಂದಷ್ಟು ಶಾಸಕರು ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕೋದಕ್ಕೆ ದೆಹಲಿ ಸೇರಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಸದಾಶಿವನಗರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಭೇಟಿಯಾದ್ರು, ಚರ್ಚೆ ನಡೆಸಿದ್ರು. ದೆಹಲಿಗೆ ಹೋಗೋರಿದ್ದಾರೆ. ದೆಹಲಿಗೆ ತೆರಳೋ ಮುನ್ನ ಖರ್ಗೆಯನ್ನ ಭೇಟಿಯಾದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಇದು ಕಾಂಗ್ರೆಸ್ಸಿನ ಒಳಗಡೆ ಈಗ ನಡೀತಾ ಇರುವಂತಹ ಮಹತ್ವದ ಬೆಳವಣಿಗೆ. ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ಶಾಸಕರು ಪಟ್ಟು ಹಿಡಿದಿದ್ದಾರೆ, ದೆಹಲಿಯಲ್ಲಿ ಕೂತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿರೋದು. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಗೆ ಪಟ್ಟು ಹಿಡಿಲಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಶಾಸಕರು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದರು. ಕರ್ನಾಟಕ ಭವನದಲ್ಲಿ 17 ಕಾಂಗ್ರೆಸ್ನ ಹಿರಿಯ ಶಾಸಕರು ಸಭೆ ನಡೆಸಿದರು. ವರಿಷ್ಠರ ಭೇಟಿಗೂ ಮೊದಲು ಶಾಸಕರು ಮೊದಲ ಸುತ್ತಿನ ಸಭೆ ಮಾಡಿದ್ದಾರೆ. ಹಿರಿಯ ಶಾಸಕರು ಕೂಡ ಇದ್ದಾರೆ. ಎಲ್ಲರೂ ಸೇರಿ ಒಂದು ಸಭೆ ನಡೆಸಿದ್ದಾರೆ. ವರಿಷ್ಠರನ್ನ ಭೇಟಿಯಾಗೋದಕ್ಕೂ ಮೊದಲ ಸುತ್ತಿನ ಸಭೆ ಮಾಡಿದ್ದಾರೆ. ಹೈಕಮಾಂಡ್ ಮುಂದಿಡುವಂತಹ ವಿಷಯಗಳ ಕುರಿತು ಶಾಸಕರು ಚರ್ಚೆ ಮಾಡಿರೋದು. ಎಲ್ಲರೂ ಒಮ್ಮತದಿಂದ ಸಭೆ ನಡೆಸಿ ಅದರಲ್ಲೊಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಮುಂದೆ ಯಾವೆಲ್ಲ ವಿಷಯಗಳನ್ನ ಇಡಬೇಕು ಆ ಕುರಿತು ಶಾಸಕರು ಚರ್ಚೆ ಮಾಡಿದರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಕೈ ಶಾಸಕರು. ಸಂಪುಟ ವಿಸ್ತರಣೆ ವೇಳೆ ಹಿರಿಯರಿಗೆ ಅವಕಾಶ ನೀಡೋದಕ್ಕೆ ಮನವಿ ಮಾಡಲಾಗುತ್ತೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದಕ್ಕೆ ವರಿಷ್ಠರ ಮೇಲೆ ಒತ್ತಡ ಹೇರುವಂತ ಸಾಧ್ಯತೆ ಇದೆ. 2.5 ವರ್ಷದ ಬಳಿಕ ಹಿರಿಯರಿಗೆ ಅವಕಾಶ ಅಂತ ಹೈಕಮಾಂಡ್ ಹೇಳಿತ್ತು. ಈಗ ಬಹುತೇಕ ಎಲ್ಲ ಹಿರಿಯ ಶಾಸಕರು ಒಗ್ಗಟ್ಟಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ರೆಡಿ ಆಗಿದ್ದಾರೆ. ಕರ್ನಾಟಕ ಭವನದಲ್ಲಿ ಸಭೆ ನಡೆಸಿದ್ರು. ಸ್ವಾಮಿ 23 ಜನ ಈಗ ಸದ್ಯಕ್ಕೆ ಬಂದಿದ್ದಾರೆ. ಸಾಯಂಕಾಲದಾಗ ಇನ್ನೊಂದು 6-7 ಜನ ಬರೋಕೆ ಚಾನ್ಸಸ್ ಇದೆ. ನಾವು ಇವತ್ತಿನ ದಿನ ಖರ್ಗೆ ಸಾಹೇಬರು ಮಧ್ಯಾಹ್ನ 2:30 ಫ್ಲೈಟ್ ಇಂದ ಬೆಂಗಳೂರಿಂದ ಡೆಲ್ಲಿಗೆ ಬರ್ತಾ ಇದ್ದಾರೆ. ಸಾಯಂಕಾಲ ನಾವು 6 ಗಂಟೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನಾವು 26 ಜನ ಕೂಡ ಹೋಗಿ ಖರ್ಗೆ ಸಾಹೇಬ್ರ ಹತ್ರ ಮೀಟ್ ಮಾಡಿ ಮೆಮೊರಾಂಡಮ್ ಸಬ್ಮಿಟ್ ಮಾಡಿ ನಾವು ಬರ್ತೀವಿ ಸ್ವಾಮಿ. ಸುರ್ಜಿವಾಲನು ಆಮೇಲೆ ವೇಣುಗೋಪಾಲ್ ಅವರು ಊರಾಗಿಲ್ಲಂತೆ. ಅವ್ರು 16th and 17th ಬರ್ತಾರೆ, 16th ಬರ್ತಾರಂತೆ. ಅದಕ್ಕೆ ಅಲ್ಲಿಯವರು ನಾವು ಇಲ್ಲೇ ಇರ್ತೀವಿ. ನಾವು ಬೆಂಗಳೂರಿಗೆ ಹೋಗಲ್ಲ, ಎಲ್ಲ ಇಲ್ಲೇ ಇದ್ದು 30 ಜನ ಕೂಡ ಇಲ್ಲೇ ಇದ್ದು ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು 17th or 18th ಬೆಂಗಳೂರಿಗೆ ಹೋಗ್ತೀವಿ. ವಾಪಸ್ ಹೋಗಲ್ಲ ಗ್ಯಾರಂಟಿ. ಎಲ್ಲ ಒಂದೇ, ಏನಿಲ್ಲ. ನಮಗೆಲ್ಲ 3 ಟರ್ಮ್ 4 ಟರ್ಮ್ ಗೆದ್ದಿದ್ದೀವಿ. ನಮಗೆ ಮಿನಿಸ್ಟರ್ ಆಗಕ್ಕೆ ಅವಕಾಶ ಕೊಡಿ. ನೀವೇ ಹೇಳಿದ್ರಿ 2 ವರ್ಷ ಆದಮೇಲೆ ಎಲ್ಲರಿಗೂ ಕೊಡ್ತೀವಿ ಚಾನ್ಸ್ ಅಂತೇಳಿ ಕೊಡಿ. ನೀವು ಮತ್ತೆ ಕೊಟ್ಟಂತ ಕತೆ ನಡೀರಿ ಅಂತ ಹೇಳಕ್ ಹೋಗ್ತದೆ. ನಾವು ಆ ಥರ ಬ್ಲ್ಯಾಕ್ ಮೇಲ್ ಟ್ಯಾಕ್ಟಿಕ್ಸ್ ಇಲ್ಲ ನಮಗೆ. ನಮ್ಮ ಹೈಕಮಾಂಡ್ ಅವರು ಬಹಳ ಪ್ರೀತಿ ಇದೆ ನಮಗೆ. ನಮ್ಮ ಬಗ್ಗೆನೂ ಬಹಳ ಗೌರವ ಇಟ್ಕೊಂಡಿದ್ದಾರೆ. ಪಾಪ ನಾವು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ವಿ. ಅವ್ರು ಹೇಳಿದ್ದಾರೆ 100ಕ್ಕೆ 100% ಈ ತಿಂಗಳು ಎಂಟು ಇಲ್ಲಾಂದ್ರೆ ಮೇ 15ರೊಳಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.